ಹಲೋ ಫ್ರೆಂಡ್ಸ್, ಹೊಸ ವೀಡಿಯೋ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗಷ್ಟು ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆಲ್ಲ ಯಾವ ರೀತಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತಂದು. ಪ್ರತಿ ವಾರದಂತೆ ಈ ವಾರನೂ ಪ್ರತಿಯಾಗಿ ಒಂದು ಟಾಸ್ಕ್ ನಡೆಸ್ತಿದ್ದಾರೆ. ಅದೇ ಯಾವುದಂದರೆ ಜೋಡಿ ಟಾಸ್ಕ್ ಅಂತಂದು. ಇದರಲ್ಲಿ ಜಂಟಿಯಾಗಿ ಆಟ ಆಡಬೇಕಂದು ಬಿಗ್ ಬಾಸ್ ಮನೆಯವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ನ ಪ್ರಕಾರ ಪ್ರತಿಯೊಬ್ಬ ಹುಡುಗಿಯರ ಕೈಯಲ್ಲಿ ಒಂದು ಬೋರ್ಡ್ ಕೊಟ್ಟಿರ್ತಾರೆ. ಹುಡುಗರು ಹೋಗಿ ಅವ್ರು ಬೇಕಾದಂಥ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊತಾಗಿರ್ತದೆ. ಅಲ್ಲಿ ಅವ್ರಿಗೆ ಯಾರು ಬೇಕು ಯಾರೆಲ್ಲ ಬೇಕು ಅವರೆಲ್ಲ ಕೇಳ್ಬೋದು ಇದರಲ್ಲಿ. ಮತ್ತು ಈ ಟಾಸ್ಕಲ್ಲಿ ಅವ್ರಿಗೆ ಸ್ವಯಂ ಹುಡುಗಿರು ಒಪ್ಪಿಗೆ ಇರಬೇಕು, ಇವ್ರಿಗೂ ಒಪ್ಪಿಗೆ ಇರಬೇಕು. ಅಂದರೆ ಜಂಟಿದರಲ್ಲಿ ಆಟ ಆಡೋಕ್ಕೆ ಮುಂದುವರಿಬೋದು ಅಂತ ಬಿಗ್ ಬಾಸ್ ಮನೇಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಹುಡುಗರು ಆಗಿರ್ತಾರಲ್ಲ, ಅವರು ಹೋದ ವಾರ ಹೇಗೆ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಯಾವುದರಲ್ಲಿ ತಮ್ಮ ಆ್ಯಕ್ಟಿವ್ ಇದ್ದಾರೆ ಅಂತಂದು ಬೇಕು ಅಂದವ್ರಿಗೆ ತಮ್ಮದು ಎಲ್ಲ ಹೇಳ್ತಾ ಇರಬೇಕು. ಇವತ್ತು ನಡೆದ ಎಲಿಮಿನೇಟರಿ ಟಾಸ್ಕಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರನ್ನು ಹೊರಗಡೆ ಇಳಿಸ್ಬೇಕಂತಂದು ರಾಶಿಕಾ ಮತ್ತು ಸೂರಜ್ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಗೈಸ್. ಮತ್ತು ಅದೇ ರೀತಿ ಇವರು ಜಂಟಿಯಾಗಿ ಅವ್ರನ್ನ ಇಬ್ಬರನ್ನೂ ಹೊರಗಡೆ ಇಳಿಸುವ ಅಂತಂದು ಪ್ಲ್ಯಾನ್ ಮಾಡ್ಕೊಂಡು ಆಡ್ತಿದ್ದಾರೆ ಅಂತ ಹೇಳ್ಬೋದು. ಆದರೂ ಕೊನೆಗೆ ಗೈಸ್ ಗಿಲ್ಲಿ ಮತ್ತು ಕಾವ್ಯ ಅವರು ಜೋಡಿಯಾಗಿ ಆಡೋಕ್ಕೆ ರೆಡಿಯಾಗಿದ್ದಾರೆ. ಆದರೂ ರಾಶಿಕಾ ಮತ್ತು ಸೋಮ್ಯರು ಬೇರೆ ರೀತಿಯನ್ನು ಮಾತಾಡ್ತಿದ್ದಾರೆ ಅಂತಂದು ಹೇಳ್ಬೋದು. ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಗೈಸ್, ಮುಂದೆ ನೋಡುವ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ರೀತಿ ಇದೇ ರೀತಿ ಹೊಸ ವೀಡಿಯೋಗಳು ಬಂದರೆ ಬೆಲ್ ಐಕಾನ್ ಆನ್ ಇದ್ದರೆ ನಿಮಗೆ ನೋಟಿಫಿಕೇಶನ್ ಬೇಗ ಬರುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡುವ. ಈ ಜೋಡಿ ಟಾಸ್ಕಲ್ಲಿ ಏನಂತಂದು ಅಂದರೆ ಪ್ರತಿಯೊಬ್ಬ ಹುಡುಗರು ಅಲ್ಲಿ ಕ್ರಿಯೇಟಿವಿಟಿ ಆಗಿ ಒಂದು ಸೆಟ್ಟನ್ನು ಸೆಟ್ ಮಾಡಿದ್ದಾರೆ. ಪ್ರತಿಯೊಬ್ಬ ಹುಡುಗರು ಬಂದು ತಮ್ಮ ಬೋರ್ಡನ್ನು ಕೊಟ್ಟಿರ್ತಾರೆ ಗೈಸ್. ಅವರು ಹುಡುಗಿರ ಕೈಯಲ್ಲಿ ಅವರು ಇವ್ರಿಗೆ ಇಷ್ಟ ಆದರೆ ಅಷ್ಟೇ, ಅವರು ಒಪ್ಪಿಗೆ ಇದ್ದರೆ ಅಷ್ಟೇ ಜೋಡಿಯಾಗಿ ಆಡ್ಬೋದು ಅಂತಂದು ಹೇಳ್ಬೋದು. ಅದೇ ರೀತಿ ಹುಡುಗರು ಕೂಡ ಅವ್ರಿಗೆ ಇಷ್ಟ ಆದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಅರ್ಹತೆ ಅವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಈ ಟಾಸ್ಕಲ್ಲಿ ಯಾರ್ಯಾರು ಜೋಡಿ ಆದರೂ ಯಾರ್ಯಾರು ಸಿಂಗಲ್ ಅದರಂತ ತಿಳಿಸ್ತಾ ಹೋಗ್ತೀನಿ, ಬನ್ನಿ ನೋಡುವ. ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡುವ. ಇದರಲ್ಲಿ ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತಂದು ಹೇಳ್ಬೋದು. ಇದರಲ್ಲಿ ಮೊದಲನೇ ಪ್ರೋಮೋ ಅಪ್ಡೇಟ್ ಏನಂತಂದರೆ ಗಿಲ್ಲಿ ವರ್ಸಸ್ ಕಾವ್ಯ ಮತ್ತು ರಾಶಿಕಾ ವರ್ಸಸ್ ಸೂರಜ್ ಅಂತಂದು ಮೆನ್ಷನ್ ಮಾಡಿದ್ದಾರೆ ಈ ಮೊದಲನೇ ಪ್ರೋಮೋ ಅಪ್ಡೇಟಲ್ಲಿ. ಇದೇ ರೀತಿಯಲ್ಲಿ ಯಾರ್ಯಾರು ಜೋಡಿಗಳಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಬೇಕು ಅಂತಂದು ಆರಿಸ್ಕೊಂಡ್ರು ಅದನ್ನು ತಿಳಿಸ್ತಾ ಹೋಗ್ತೀನಿ, ಬನ್ನಿ ಗೈಸ್. ಈ ಟಾಸ್ಕಲ್ಲಿ ಮೇನ್ ಹೈಲೈಟ್ ಆಗ್ತಿದೆ ಏನಂದರೆ ಎಲ್ಲರೂ ತಮ್ಗೆ ಬೇಕಾದ ಅಭ್ಯರ್ಥಿಗಳನ್ನ ತಾವೇ ಆಯ್ಕೆ ಮಾಡ್ಕೊತಿರ್ತಾರೆ. ಅದೇ ರೀತಿ ಹುಡುಗರು ಬಂದಿರ್ತಾರಲ್ಲ, ಅವರು ಬಂದು ಅವ್ರಿಗೆ ಬೇಕಾದವ್ರನ್ನ ಪಾರ್ಟ್ನರ್ ಆಯ್ಕೆ ಮಾಡ್ಕೋಬೋದು ಈ ಟಾಸ್ಕಲ್ಲಿ. ಅದೇ ರೀತಿ ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಮಾತ್ರ ಈ ಜೋಡಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇವರು ರಜತ್ ಮೊದಲಿಗೆ ಬಂದಾಗ ಎಲ್ಲರೂ ಅವ್ರಿಗೆ 3 ಮಂದಿ ಬೇಕಂತ ಕೈ ಎತ್ತಾರೆ. ಅಲ್ಲಿ ಯಾರಂದರೆ ಅಶ್ವಿನಿ ಮ್ಯಾಮು, ಕಾವ್ಯ ಮತ್ತು ಚೈತ್ರಾ ಅವರು. ಅದರಲ್ಲಿ ರಜತ್ ಅವರು ಚೈತ್ರಾ ಅಕ್ಕನ ಚೂಸ್ ಮಾಡ್ಕೊತಾರೆ. ಚೈತ್ರಾ ಅಕ್ಕಗೂ ಒಪ್ಪಿಗೆ ಇರುತ್ತೆ ಅಂತ ಹೇಳ್ಬೋದು. ಈ ಟಾಸ್ಕ್ ವಿಷಯದಲ್ಲಿ ಬಂದಾಗ ಬಿಗ್ ಬಾಸ್ ಅವರು ಯಾಕೋ ಎಡುತ್ತಾ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿ ಇದರಲ್ಲಿ ಯಾವ ರೀತಿ ಅಂದರೆ ತಮ್ಮ ಬೇಕಾದವರು ತಾವು ಆಯ್ಕೆ ಮಾಡ್ಕೋತಾರೆ. ಇದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಜೋಡಿಯಾಗಿದ್ದಾರೆ ಮತ್ತು ರಜತ್ ಮತ್ತು ಚೈತ್ರಾ ಅವರು ಜೋಡಿಯಾಗಿದ್ದಾರೆ ಮತ್ತು ಸೂರ್ಯ ಮತ್ತು ರಾಶಿಕಾ ಅವರು ಜೋಡಿಯಾಗಿದ್ದಾರೆ ಅಂತ ಹೇಳ್ಬೋಯಿತು. ಈ ಟಾಸ್ಕ್ ಪ್ರಕಾರ ಅವರು ಬಿಗ್ ಬಾಸ್ ಅವರೇ ಒಂದು ಜೋಡಿಗಳನ್ನ ತಾವೇ ಸೆಟ್ ಮಾಡ್ಬೋಯಿತ್ತು. ಆದರೆ ಇದರಲ್ಲಿ ತಮ್ಗೆ ಬೇಕಾದ ರೀತಿಯೇ ಮಾಡ್ಕೊತಿದ್ದಾರೆ ಅಂತಂದು ಹೇಳ್ಬೋದು ಈ ಟಾಸ್ಕಲ್ಲಿ. ಇದರಲ್ಲಿ ಒಂದು ಮಿಸ್ಟೇಕ್ ಏನಾಗೋದಂದರೆ ಅವರು ಬೇಕಾದವ್ರನ್ನ ತಾವೇ ಆಯ್ಕೆ ಮಾಡೋದು ಅಂತ ಬಿಗ್ ಬಾಸ್ ಅವರು ಇದನ್ನು ಕೊಟ್ಟಿರೋದ್ರಿಂದ ಅದಕ್ಕೆ ಅವರು ಯಾರಿಗೆ ಬೇಕಂತಂದು ಎಲ್ಲ ರೀತಿಯೂ ಆಯ್ಕೆ ಮಾಡ್ಬೋದು. ಆದರೆ ಕಾವ್ಯ ಅವರು ಕೂಡ ತಮಗೆ ಎಲ್ಲರಿಗೂ ಬೇಕಂತಂದು ಎಲ್ಲರಿಗೂ ಬೇಕಾದವ್ರು ಬಂದಿದ್ದಾರೆ. ರಜತ್ ಆಯಿತು, ಗಿಲ್ಲಿ ಆಯಿತು, ರಘು ಸರ್ ಬಂದಾಯಿತು, ಎಲ್ಲರಿಗೂ ಬೇಕಂತಲೇ ಇದು ಮಾಡಿದರು. ಆದರೆ ಲಾಸ್ಟಿಗೆ ಅವರು ಯಾರೂ ಕಾವ್ಯವ್ರನ್ನ ತೊಗೊಳ್ಳಲ್ಲ, ಆದರೆ ಗಿಲ್ಲಿನೇ ಬೇಕಂತಂದು ಅವರು ಚಾಯ್ಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು. ತಿಳಿಸ್ತಾ ಹೋಗ್ತೀನಿ ಇದರ ವೀಡಿಯೋದಲ್ಲಿ. ಮತ್ತು ಇದರಲ್ಲಿ ಒಂದು ಸ್ಯಾಡ್ ವಿಷಯ ಏನಂದರೆ ಧ್ರುವಂತವ್ರಿಗೆ ಯಾರೂ ಕೂಡ ಬೇಕು ಅಂತಂದು ಬೋರ್ಡ್ ಎತ್ತಲ್ಲ ಅಂತ ತಿಳ್ಕೊಬೋದು ಇದರಲ್ಲಿ. ಮತ್ತು ಇದರಲ್ಲಿ ಅವ್ರು ಹೇಳ್ತಾರೆ, ನಾನು ಎಲ್ಲ ಟಾಸ್ಕಲ್ಲೂ ಎಲ್ಲ 100% ಕೊಟ್ಟಿದ್ದೀನಿ ಅಂತಂದು ಹೇಳ್ತಾರೆ. ಯಾಕಂದರೆ ಧ್ರುವಂತವರು ಯಾಕೆ ಎಲ್ಲ ರೀತಿಯೂ ಚೆನ್ನಾಗಿರ್ತಾರೆ, ಎಲ್ಲ ಟೈಮಲ್ಲಿ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಯಾರು ಲೇಡೀಸ್ಗಳು ಯಾರು ಬೋರ್ಡ್ ಎತ್ತಲ್ಲ ಅಂತಂದು ಹೇಳ್ಬೋದು ಈ ವಿಡಿಯೋದಲ್ಲಿ. ಇದರಲ್ಲಿ ಲೇಡೀಸ್ಗಳದ್ದು ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಧ್ರುವಂತವರು ಮಾಡ್ತಿರೋ ರೀತಿ ನಾವು ಎಲ್ಲ ರೀತಿಯೂ ಚೆನ್ನಾಗಿರ್ತಾರೆ, ಇನ್ನೊಂದು ಸಲ ಚೆನ್ನಾಗಿರಲ್ಲ, ಕೆಲವು ಸಲ ಚೆನ್ನಾಗಿದ್ದು ಅವ್ರಿಗೆ ಹಾಕ್ಕೊಟ್ಬಿಡ್ತಾರೆ ಅಂತಂದು ಹೇಳ್ಬೋದು. ಅದೇ ರೀತಿ ಇವರು ಬೇಜಾರಾಗೋ ವಿಷಯ ಅಂದರೆ ಧ್ರುವಂತವರು ಮಾಡಿದ್ದನ್ನು ಮಾರಾಯ ಅಂತಂದು ಗಾದೆಯಲ್ಲಿ ಗೈಸ್. ಅದೇ ಥರ ಇವರು ಮಾಡಿರೋಂಥ ತಮ್ಮ ತಪ್ಪನ್ನು ತಾವೇ ಅನುಭವಿಸಿದ್ದಾರೆ ಅಂತ ತಿಳಿಸ್ಬೋದು. ಇನ್ನು ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತಂದು ಹೇಳೋದಂದರೆ ರಕ್ಷಿತಾ ಮತ್ತು ಮಾಳವರು ಒಂದು ಜೋಡಿ ಆಗಿದ್ದಾರೆ. ಅಭಿ ಮತ್ತು ಸ್ಪಂದನ್ ಅವರು ಒಂದು ಜೋಡಿ ಇದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಧನುಷ್ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ರಘು ಸರ್ ಬಂದಾಗ ಯಾರ್ಯಾರು ಬೋರ್ಡ್ ಎತ್ತಾರೆ ಅಂದರೆ ಕಾವ್ಯ, ರಾಶಿಕಾ ಎತ್ತೋದಿಲ್ಲ. ಅದೇ ರೀತಿ ಅಶ್ವಿನಿ, ಕಾವ್ಯ, ಚೈತ್ರಕ್ ಅವರು ಎತ್ತಿರ್ತಾರೆ. ಅದರಲ್ಲಿ ಇವರು ಅಶ್ವಿನಿ ಅವರನ್ನ ಚಾಯ್ಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು ರಘುವರು. ಅದಕ್ಕೆ ಅಶ್ವಿನಿ ಅವರು ಒಪ್ಪಿಗೆ ಇದೆ ಅಂತಂದು ಅವರು ಜೋಡಿಯಾಗಿ ಈ ವಾರ ಮುಂದೆ ಕಳಿಬೋದು ಅಂತ ಹೇಳ್ಬೋದು. ಯಾಕಂದರೆ ಜೋಡಿ ಟಾಸ್ಕ್ ಕೊಟ್ಟಿದ್ರಿಂದ ಈ ವಾರ ಪೂರ್ತಿ ಜೋಡಿ ಟಾಸ್ಕಲ್ಲಿ ಇರ್ತಾರೆ ಅಂತಂದು ಹೇಳ್ಬೋದು ಆಗ್ಬೋದು. ಅದೇ ರೀತಿ ಈ ಪ್ರೋಮೋ ಅಪ್ಡೇಟಲ್ಲಿ ಏನಿದೆ ಅಂತಂದು ಅರ್ಥ ಮಾಡ್ಕೊಬಿಡೋದು ಒಂದು ವಿಷಯ ಅಂದರೆ ಇದರಲ್ಲಿ ಯಾವುದೇ ರೀತಿ ಆದರೂ ಜೋಡಿಯಾಗಿ ಆಟ ಆಡೋದು ಅಂತಂದು ಟಾಸ್ಕ್ ಕೊಡ್ಬೋದು ಮುಂದೆ ಎಪಿಸೋಡಲ್ಲಿ ಅಂತ ಹೇಳ್ಬೋದು. ಟೋಟಲಿ ಅವರು ವೆರಿಫಿಕೇಷನ್ ಮಾಡಿದರೆ ಇದರಲ್ಲಿ ಟಾಸ್ಕಲ್ಲಿ ಕೊಟ್ಟಿರೋದ್ರಲ್ಲಿ ಅವ್ರು ಬೇಕಾದವರನ್ನೇ ಆಯ್ಕೆ ಮಾಡ್ಕೊಂಡ್ರೆ ಅಂತ ಹೇಳ್ಬೋದು. ಇದರಲ್ಲಿ ಹೊರಗಡೆ ಇರೋದು ಯಾರಾದ್ರೂ ಧ್ರುವಂತ್ ಮತ್ತು
ಧನುಷ್ ಅವರು ಹೊರಗಡೆ ಇದ್ದಾರೆ ಅಂತ ಹೇಳ್ಬೋದು. ಅವ್ರು ಮೋಸ್ಟ್ಲಿ ಅವರಿಗೆ ಉಸ್ತುವಾರಿಯಾಗಿ ಏನೋ ಚಟುವಟಿಕೆ ಒಳಗೆ ಕಾರ್ಯನಿರ್ವಹಿಸೋಕ್ಕೆ ಕೊಡ್ಬೋದು ಅಂತ ಹೇಳ್ಬೋದು. ಇದರಲ್ಲಿ ಮುಂದೆ ಯಾವುದೇ ರೀತಿ ಆಗುತ್ತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಇಲ್ಲಿ ಹೇಳ್ತಾ ಇರ್ತೀನಿ. ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡುವ. ಮೇಯ್ನಾಗಿ ಒಂದು ಕಾವ್ಯ ಒಂದು ಮಾತು ಹೇಳ್ತಾರೆ ಫ್ರೆಂಡ್ಸ್. ಆದರೆ ಏನಂತ ಎಲ್ಲರೂ ಕಾವ್ಯ ಮತ್ತು ಗಿಲ್ಲಿ ಅವರು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅವ್ರ ಜೋಡಿ ಇದ್ರೇ ಹಂಗೆ ಗೆಲ್ತಾರೆ, ಅವ್ರ ಸಪೋರ್ಟಿಂದನೇ ಆಡ್ತಿದ್ದಾರೆ ಅಂತಂದು ಕಾವ್ಯವ್ರಿಗೆ ಎಲ್ಲರೂ ಟಾಂಟ್ ಮಾಡಿದಾರಲ್ಲ, ಅದೇ ರೀತಿ ಕಾವ್ಯ ಅವರು ಇದನ್ನು ಮುರಿಬೇಕಂದ್ರೆ ಎಲ್ಲರಿಗೂ ಬೇಕಂತಂದು ಬೋರ್ಡ್ ಇಟ್ಟಿದ್ರು. ಆದರೆ ಯಾರೂ ಕೂಡ ಅವ್ರನ್ನ ಆಯ್ಕೆ ಮಾಡಲಿಲ್ಲ. ಆದರೆ ಕೊನೆಗೆ ಮಾತ್ರ ಅವರು ಇಷ್ಟೆಲ್ಲ ಹೇಳಿದ ಮೇಲೂ ಅವ್ರ ಜೊತೆ ಗಿಲ್ಲಿ ಜೊತೆನೇ ಸೆಟ್ ಆಗ್ತೀನಿ ಅಂತ ಅಂದ್ಕೊಂಡು ಗಿಲ್ಲಿ ಜೊತೆನೇ ಸೆಟ್ ಆಗ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ರಾಶಿಕ್ ಅವ್ರದ್ದು ಮಾತ್ರ ಟಾಂಟಾಗಿ ಹೇಳಿದ್ರು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಬೇಡ ಅಂತ ಇಟ್ಬಿಟ್ಟು ಸೂರಜ್ ಬರೋಣ ಬೇಕು ಅಂತಂದು ಹೇಳ್ತಾರೆ. ಅವ್ರು ಹೇಳ್ತಾರೆ ಏನಂತಂದರೆ ನಾ ಬೇಕು ಅಂತಲೇ ಈ ಥರ ಮಾಡಿದ್ದು, ಎಲ್ಲರಿಗೂ ಬೇಡ ಅಂತಂದು. ಯಾಕಂದರೆ ನಂಗೆ ಸೂರಜ್ ಬೇಕಿತ್ತು ಅಂತಂದು ಈ ಥರ ಮಾತು ಹೇಳ್ತಾರೆ. ಇದರಲ್ಲಿ ಯಾವ ರೀತಿ ಸಪ್ಪು ಯಾವ ರೀತಿ ಸರಿ ಅಂತಂದು ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ಮುಂದಿನ ಎಲ್ಲ ಎಪಿಸೋಡ್ಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್